ಇದೇನು ಆಶ್ಚರ್ಯವು? ಏನ್ ಸ್ವಾಮಿ? ನನ್ನ ಮನದಲ್ಲಿ ಏನೋ ಒಂದು ಬೆಳಕು ಕಾಣುವುದಲ್ಲ. ಜಗತ್ತೆಲ್ಲವೂ ಶೂನ್ಯ ಸ್ವರೂಪಿಯಾಗಿ ಆ ಪರಮಾತ್ಮನ ಕಾಣುವನಲ್ಲ. ಹೌದಪ್ಪ. ಅಯ್ಯೋ, ನಾನು ಎಂತಹ ಪಾಪಕ್ಕೆ ಗುರಿಯಾದನಲ್ಲ. ಹೌದಪ್ಪ. ಈಗ ಯತಿಯು ಬರಲಿಲ್ಲವೆಂದು ಅಣ್ಣನೊಡನೆ ಹೇಳಿ ಸುಮ್ಮನಿರುವುದು ಲೇಸು ತಂದೆಯ ಸರತಿ. ದುಡುಕ್ ಬಿಟ್ಟಪ್ಪ, ನೀನು ಹೊಡಿಯಕ್ಕೆ ಹೋಗ್ಬಿಟ್ಟೆ. ಅವ್ರು ಬಾರಿ ಪವಾಡ ಪುರುಷರು. ನಮೋ ನಮೋ ಅಣ್ಣಯ್ಯ. ಆ ಯತಿಯನ್ನು ಕರೆದನು. ಅವರು ಯಾವುದೇ ಮಾತನಾಡದೆ ಮೌನವಾಗಿ ಕುಳಿತಿರುವರು. ಅಗ್ರಜ ವಾಲ್ಮೀಕಿ ತೇಜ, ಅನುಜನಾದ ಕೋಸಯ್ಯ, ಹೋಗಿ ಆ ಚಿನ್ಮಯ ಮೂರ್ತಿಯಾದ ಯತಿಯನ್ನು ನಮ್ಮ ಗೃಹಕ್ಕೆ ಕರೆತರುವೆನು. ನಾನೇ ಎಂಬ ಗರ್ವದಿಂದ ನಿನ್ನನ್ನು ಕರೆತರಲು ಹೇಳಿದ್ದು ನನ್ನದು ತಪ್ಪಾಯಿತು. ಹೌದಪ್ಪ. ನಾನು ಬರೋದ್ರೊಳಗೆ ಮನೆಯಲ್ಲಿ ಕರಿಕಂಬಳಿ ಗಟ್ಟಿಗೆಯನ್ನು ಹಾಕಿ ಏರ್ಪಾಡು ಮಾಡು ಕಂಡೆಯಾತಮ್ಮ. ನಮ್ಮ ಅಪ್ಪನಂತೆ ಆಗಬೇಕು. ಹೂನಪ್ಪ, ನೆಲಕರಣೆ ಮಾಡಿ ಗೆದ್ದಿಗೆ ಹಾಕಿ ಸ್ವಲ್ಪ ಪೂಜೆ ಮಾಡ್ರಯ್ಯ. ಅದೇ ಒಳ್ಳೇದು ಮಾಡ್ತಾರೆ ಸಿದ್ದೇಶ. ಅಯ್ಯೋ ಅನಾರ, ಎಂತ ಅಪರಾಧ ಮಾಡಿಬಿಟ್ಟೇನಲ್ಲ ಕೃಪಾಕರ. ಏನು ಮಾಡ ಚೆನ್ನಾಗಿ ಇರದೆ ಅಪರಾಧಿಗಳಿರುವ ನಾನು ಓಹೋ ಪರಮಾತ್ಮ ತಮ್ಮ ಚಿನ್ನ ಕಾರ್ಯಗಳನ್ನು ತನ್ನ ಮೇಲೆ ಇಟ್ಟು ಬಂಧಿಸಬೇಕೆಂದು ನಿನ್ನ ಎಲ್ಲ ಕೋಪಗಳನ್ನು ಒಪ್ಪದಿಂದ ಮನ್ನಿಸಿದ್ದೇನೆ. ಮೇಲೆ ಕೇಳು, ನಿನ್ನಿಷ್ಟದಂತೆ ಅಭ್ಯಂತರ ಇಲ್ಲದೆ ನಿನ್ನ ಗೃಹಕ್ಕೆ ನಾನು ಆಗಮಿಸಿದ್ದೇನೆ. ಕಂಡೆಯ ಕಾಟನ. ಓಹೋ ದೇವಾದಿ ದೇವ ದಯಾಸಾಗರ, ಧನ್ಯನಾದೆ ಧನ್ಯನಾದೆ. ಇಂದಿಗೆ ನನ್ನ ಜನ್ಮವು ಪಾವನವಾಯಿತು. ನೀವು ದಯ ಮಾಡಬೇಕೇ ದೇವ, ಲಿಂಗ ಪ್ರಭಾವ. ಬಡವನ ಮನೆಗೆ ಬರಬೇಕು ಸ್ವಾಮಿ. ಆಕೆಯನ್ನು ನೆಲಕರಣೆ ಮಾಡಿದನು, ಬೆಟ್ಟಿಗೆ ಹಾಕಿದನು. ಓಹೋ ಪರಮಕಾರ್ಯನು. ಅತಿಥಿ ಸತ್ಕಾರಕ್ಕೆ ಎಲ್ಲ ಸಿದ್ಧ ಮಾಡಿರುವುದು. ಓಹೋ ಸ್ವಾಮಿ, ಇದೇ ನನ್ನ ಮನೆ. ಇಲ್ಲಿ ಹಾಸಿದ ಕರಿಕಂಬಳಿ ಮೇಲೆ ಕುಳಿತುಕೊಳ್ಳಿರಿ. ತಾವು ತಮ್ಮ ಪಾದ ಪೂಜೆ ಮಾಡುವೆವು. ನಾನೇ ತರ್ತೀನಿ. ಯಾರ ಇಟ್ಟು ಹೋದ್ರು